ನಮಸ್ಕಾರ ಕರ್ನಾಟಕ. ದೇಶದಲ್ಲಿ ಚುನಾವಣೆಗಳನ್ನ ಒಂದ್ ಕಡೆ ಕೇಂದ್ರ ಬಿಜೆಪಿ ಸರ್ಕಾರ ಗೆದ್ದರೆ ಇನ್ನೊಂದ್ ಕಡೆ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ವಿಜಯ್ ಅವರು ಗೆದ್ದಿದ್ದಾರೆ. ಬರೀ ಗೆಲ್ಲೋದು ಒಂದೇ ಅಂತಲ್ಲ, ಅಲ್ಲಿ ಅವ್ರು ತಗೊಳ್ತಿರೋಂಥ ನಿರ್ಧಾರಗಳು ಇಡೀ ದೇಶ, ಇನ್ಫ್ಯಾಕ್ಟ್ ನಾವು ಪಕ್ಕದವರು ಕರ್ನಾಟಕ, ವಿ ಆರ್ ಶೇರಿಂಗ್ ಬಾರ್ಡರ್ ವಿತ್ ತಮಿಳುನಾಡು, ಅಲ್ಲಿ ತಗೊಳ್ತಿರೋ ನಿರ್ಧಾರಗಳನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇವತ್ತಿನ ಒಂದು ನಿರ್ಧಾರ ಏನು ಅಂತಂದ್ರೆ, ಟಿವಿಕೆ ವಿಜಯ್ ಅವರು ಐ ಥಿಂಕ್ ತಮ್ಮ CM ಕುರ್ಚಿನ ತಗೊಂಡಾಗ 200 ಯೂನಿಟ್ ಐ ಥಿಂಕ್ ಕರೆಂಟ್ ಫ್ರೀ ಸ್ಕೀಮನ್ನ ಐ ಥಿಂಕ್ ಈ ಹ್ಯಾಸ್ ಆರ್ಡರ್ಡ್ ಇಟ್ಟು. ಎರಡನೇದು, ಸುಮಾರು 4700 ಲಿಕರ್ ಶಾಪ್ಗಳಿದೆ ತಮಿಳುನಾಡಲ್ಲಿ. ಇಂದಿನ ಸರ್ಕಾರಗಳು ಕೊಟ್ಟಿರುವಂಥ ಪರವಾನಗಿಗಳಲ್ಲಿ 4700 ಚಿಲ್ಲರೆ ಲಿಕರ್ ಶಾಪ್ಸ್ ಇದೆ. ದೇ ಹ್ಯಾವ್ ಐಡೆಂಟಿಫೈಡ್. ಟಿವಿಕೆ ವಿಜಯ್ ಸರ್ಕಾರ ಇನ್ಫ್ಯಾಕ್ಟ್ ತಮಿಳುನಾಡಲ್ಲಿ ಎಷ್ಟು ದೊಡ್ಡ ಐ ಥಿಂಕ್ ಕೂಗಿದೆ ಹೆಣ್ಮಕ್ಳದು ಅಂತಂದ್ರೆ, ತಮಿಳುನಾಡಲ್ಲಿರೋ ಎಂಟೈರ್ ಲಿಕರ್ ಶಾಪ್ಗಳನ್ನ ಕ್ಲೋಸ್ ಮಾಡ್ಬೇಕನ್ನೋ ದೊಡ್ಡ ಮಟ್ಟದ ಕೂಗನ್ನ ಪರಿಗಣನೆಗೆ ತೆಗೆದುಕೊಂಡಂತ ಟಿವಿಕೆ ವಿಜಯ್ ಸರ್ಕಾರ 717 ಲಿಕರ್ ಶಾಪ್ ಲೈಸೆನ್ಸ್ಗಳನ್ನ ಬಂದ್ ಮಾಡಿ ಅವುಗಳಿಗೆ ಇವತ್ತು ಬೀಗ ಹಾಕುವಂತ ಆದೇಶವನ್ನ ತಮಿಳುನಾಡಲ್ಲಿ ತಗೊಂಡಿದ್ದಾರೆ. ತಮಿಳುನಾಡು ಟಿವಿಕೆ ವಿಜಯ್ ಸರ್ಕಾರ ಡೆಫಿನೆಟ್ಲಿ ಒಂದು ದೊಡ್ಡ ಅಪ್ರಿಸಿಯೇಷನ್. ಒಂದ್ ಕಡೆ ಮೋದಿ ಗೆದ್ದು ಏನ್ ಮಾಡ್ತಾ ಇದ್ರೆ ಚೆಕ್ ಮಾಡೋಣ, ಅದು ಬೇರೆ ವಿಚಾರ. ಇನ್ನೊಂದ್ ಕಡೆ ವಿಜಯ್ ಅವ್ರ ಗೆದ್ದು ಈಸ್ ಟ್ರೈಂಗ್ ಟು ಸಾಲ್ವ್, ನಮ್ಗೆ ಏನ್ ಬಳುವಳಿ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ, ಆ ತಮಿಳುನಾಡಲ್ಲಿ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಮತ್ತೆ ಕಡಿಮೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದೊಂದು ಖಂಡಿತವಾಗಿ ಗೋಚರಿಸ್ತಾ ಇದೆ. ಕ್ಯಾನ್ಸಲಿಂಗ್ 717 ಲಿಕರ್ ಲೈಸೆನ್ಸ್, ವೈನ್ ಸ್ಟೋರ್ ಲೈಸೆನ್ಸ್ಗಳನ್ನ ವಿಜಯ್ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಅಂದ್ರೆ ಯಾವ ಲಿಕರ್ ಶಾಪ್ಗಳು ಅಂದ್ರೆ ಎಣ್ಣೆ ಶಾಪ್ಗಳು, ಬ್ರ್ಯಾಂಡಿ ಶಾಪ್, ಎಣ್ಣೆ ಶಾಪ್, ವೈನ್ ಶಾಪ್ ಅಂತ ನಾವೇನ್ ಕರಿತೀವಿ, ವಿತಿನ್ ದ 500 ಮೀಟರ್ಸ್ ಆಫ್ ಸ್ಕೂಲು, ಕಾಲೇಜು ಮತ್ತೆ ಧಾರ್ಮಿಕ ಜಾಗಗಳೇನಿದೆ, ಇನ್ಫ್ಯಾಕ್ಟ್ ಅದು ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಅಥವಾ ಮಸೀದಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಧಾರ್ಮಿಕ ಸ್ಥಳಗಳಿಂದ 500 ಮೀಟರ್ ದೂರದಲ್ಲಿ ವೈನ್ ಶಾಪು, ಬ್ರ್ಯಾಂಡಿ ಶಾಪು, ಲಿಕರ್ ಶಾಪ್ಗಳಿದ್ರೆ ಅದನ್ನ ಐಡೆಂಟಿಫೈ ಮಾಡಿ 717 ಲಿಕರ್ ಶಾಪ್ಗಳನ್ನ ಟಿವಿಕೆ ವಿಜಯ್ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ನಿಜವಾಗ್ಲೂ ದೇಶದಲ್ಲಿ, ರಾಜ್ಯಗಳಲ್ಲಾಗಿರ್ಬೋದು, ನಾಗರಿಕರಾಗಿರ್ಬೋದು, ಸಮಾಜದಲ್ಲಿ ಅವರುಗಳು ವೇರ್ ದೇ ಸಫರ್ ಅನ್ನೋದಕ್ಕೆ ಒಂದು ಎಣ್ಣೆ ಅಂಗಡಿ, ಬ್ರ್ಯಾಂಡಿ ಶಾಪು ವೇರ್ ಎಕಾನಮಿ ಅನ್ನೋದನ್ನ ತಿಂದಾಕಿ ಬಿಡ್ತಾರೆ. ಅಭಿವೃದ್ಧಿ ಅಲ್ಲ, ಎಕಾನಮಿಯನ್ನ ಸರ್ಕಾರಗಳು ಏಳ್ಸ್ಕೊಳಕ್ಕೋಸ್ಕರ ಸಾರ್ವಜನಿಕರ ಅಭಿವೃದ್ಧಿಯನ್ನ, ಆರ್ಥಿಕ ಅಭಿವೃದ್ಧಿಯನ್ನ ತಿಂದಾಕುವಂತ ಒಂದು ಹಲವು ವಿಚಾರಗಳಲ್ಲಿ ಈ ಒಂದು ಲಿಕರ್ ಸಹ ಒಂದು ಲಿಕರ್ ಶಾಪ್ಗಳು ಕಡಿಮೆ ಮಾಡೋ ಮಟ್ಟದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನ ಟಿವಿಕೆ ವಿಜಯ್ ಸರ್ಕಾರ ತಗೊಂಡಿದೆ. ನೀವು ಕೇಳ್ಬೋದು, ಬರೀ ಲಿಕರ್ ಒಂದಿನ, ಡೆಫಿನೆಟ್ಲಿ ಕರ್ನಾಟಕದಲ್ಲೂ ಸಾಧ್ಯವಾದ್ರೆ ಲಿಕರ್ ಶಾಪ್ಗಳು ಕಡಿಮೆ ಆಗ್ಬೇಕು. ಸಮಾಜವನ್ನ ನೆಮ್ಮದಿ ಹಾಳು ಮಾಡುವಂತ ಕೆಲವು ಏನು ವಿಷಗಾರತಿ ವಿಚಾರಗಳಿದೆ, ಅದರಲ್ಲಿ ಲಿಕರ್ ಸಹ ಒಂದು. ಲಿಕರ್ ಶಾಪ್ಗಳನ್ನ ಕಡಿಮೆ ಮಾಡಿ 717 ಒಂದು ದಿಟ್ಟ ನಿರ್ಧಾರವನ್ನ ಟಿವಿಕೆ ವಿಜಯ್ ಸರ್ಕಾರ ತಗೊಂಡಿದೆ. ಡೆಫಿನೆಟ್ಲಿ ತಮಿಳುನಾಡನ್ನ ಡ್ರಗ್ ಮುಕ್ತನೂ ಸಹ ಮಾಡ್ತೀವಿ ಅಂತೇಳಿ ಒಂದು ಐ ಥಿಂಕ್ ದೇ ಹ್ಯಾವ್ ಟೇಕನ್ ಎ ಓತ್. ವಿ ಹ್ಯಾವ್ ಟು ಸಿ, ಸಮಾಜವನ್ನ ಹಾಳು ಮಾಡುವಂಥದ್ದು ಎಣ್ಣೆ ಅಂಗಡಿಗಳು, ಬ್ರ್ಯಾಂಡಿ ಅಂಗಡಿಗಳು, ಡ್ರಗ್ ಮಾಫಿಯಾಗಳು ಇವತ್ತು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಮೂಲೆಯಲ್ಲಿ ಸಿಗುತ್ತೆ. ನಾನು ಮೂಲೆಯಲ್ಲಿ ಸಿಗುತ್ತೆ ಅಂತ ಎಲ್ಲಿ ಸಿಗುತ್ತೆ ಅಂತಂದ್ರು, ಕರ್ನಾಟಕದಲ್ಲಿ ಬೆಂಗಳೂರು ಹ್ಯಾಸ್ ಬಿಕಮ್ ಎ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್. ಮುಂಚೆ ಬೆಂಗಳೂರಿಗೆ ಡ್ರಗ್ಸ್ ಬೇರೆ ಕಡೆಯಿಂದ ಬರ್ತಾ ಇತ್ತು, ಗಾಂಜಾ ಬೇರೆ ಕಡೆಯಿಂದ ಬರ್ತಾ ಇತ್ತು. ಇಲ್ಲಿ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡೋದು ಬೆಳೆಯೋ ಮಟ್ಟಕ್ಕೂ ಸಹ ಕರ್ನಾಟಕದಲ್ಲಾಗಿದೆ. ಸಮಾಜವನ್ನು ಹಾಳು ಮಾಡುವಂತ ಬ್ರ್ಯಾಂಡಿ ಶಾಪ್ಗಳು, ಲಿಕರ್ ಶಾಪ್ಗಳು, ಎಣ್ಣೆ ಅಂಗಡಿಗಳು, ಡ್ರಗ್ ಮಾಫಿಯಾಗಳು, ಮೀಟರ್ ಬಡ್ಡಿ ಇಸ್ ಒನ್ ಆಫ್ ದ ಡಿಸಾಸ್ಟರ್ ಟು ದ ಸೊಸೈಟಿ. ಮೀಟರ್ಗೆ ಬಡ್ಡಿನ ತಗೊಂಡು ಕಟ್ಟಿದವ್ರಿಗೆ ಖಂಡಿತವಾಗಿ ಗೊತ್ತಿದೆ. ಆನ್ಲೈನ್ ಲಾಟ್ರಿಗಳು ಅಥವಾ ಜೂಜಾಗಿರ್ಬೋದು, ಎಣ್ಣೆ ಅಂಗಡಿಗಳಾಗಿರ್ಬೋದು, ಡ್ರಗ್ ಮಾಫಿಯಾಗಳಾಗಿರ್ಬೋದು, ಅಥವಾ ಡ್ರಗ್ ಟ್ರಾಫಿಕಿಂಗ್ ಆಗಿರ್ಬೋದು, ಇವೆಲ್ಲ
ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದ ಘಾತುಕ. ಇದನ್ನ ಕಂಟ್ರೋಲ್ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಒಂದಷ್ಟು ಒಳ್ಳೆ ಕೆಲಸಗಳನ್ನ ಅಲ್ಲಿ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ವಿಜಯ್ ಅವ್ರಿಗೇನೋ Z+ ಸೆಕ್ಯೂರಿಟಿ ಕೊಡ್ತೀವಿ ಅಂತೇಳಿ ಒಂದಷ್ಟು ವಿಚಾರಗಳನ್ನ ನೋಡಿದ್ವಿ, ನಾನು ಹಾಕಿದೆ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್. ಯಾಕೆ ಅಂತಂದ್ರೆ ಈ ಕೇಂದ್ರದಲ್ಲಿ ಇರುವಂತ ಈ ಮೋದಿ ಬಿಜೆಪಿ ಸರ್ಕಾರ ಏನಿದೆ, ಖಂಡಿತವಾಗಿ ಚುನಾವಣೆ ಗೆಲ್ಲೋದು, ದೇಶಗಳನ್ನ ಸುತ್ತಕ್ ಹೋಗೋದು. ಮೊನ್ನೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಮೋದಿ 12 ವರ್ಷದಿಂದ ದೇಶವನ್ನ ಹಿಡಿದಿಟ್ಕೊಂಡು ಸಾಲ ಮಾಡಿ ನಮ್ಮನ್ನೆಲ್ಲ ದಬ್ಬೆ ಬರ್ಸಾಕಿರುವಂತ ಈ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಮೊನ್ನೆ ಒಂದು ಭಾಷಣವನ್ನ ಮಾಡಿದ್ದಾರೆ, ಅಥವಾ ಒಂದು ಐ ಥಿಂಕ್ ಅಡ್ವೈಸ್ ಅನ್ನ ಕೊಟ್ಟಿದ್ದಾರೆ. ದೇಶಕ್ಕೆ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಗ್ಯಾಸ್ ಅನ್ನ ಬಳಸಬೇಡಿ, ತಿನ್ನ ಎಣ್ಣೆ ಬಳಸಬೇಡಿ, ಇನ್ನೇನು ಮಣ್ಣನ್ನ ತಿನ್ನನ ಹೋಗ್ಲಿ. ಈ ವ್ಯಕ್ತಿ ಹೇಳ್ತಾನಲ್ಲ, ಬೆಳಗ್ಗೆ ಅನೌನ್ಸ್ ಮಾಡಿ ಬೆಳಗ್ಗೆ 6:55ಕ್ಕೆ, ರಾತ್ರಿ 8:55ಕ್ಕೆ ಗುಜರಾತ್ ಅಲ್ಲಿ 100 ಗಾಡಿ ಇಟ್ಕೊಂಡು ರೋಡ್ ಶೋ ಮಾಡ್ಕೊಂಡು, ಅಲ್ರಿ ಈ ಮನೆ ಹಾಳ ರಾಜಕಾರಣಿಗಳು ಜನರಿಗೆ ಹೇಳೋದನ್ನ ಅವ್ರ ಜೀವನದಲ್ಲಿ ಪಾಲನೆ ಮಾಡಿಬಿಟ್ಟಿದ್ರೆ ಖಂಡಿತವಾಗಿ ದೇಶಕ್ಕೆ ಈ ದರಿದ್ರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೋಡಿ, ಇಷ್ಟೆಲ್ಲ ಹೇಳದ ಮೇಲೆ ಮೇ 15ನೇ ತಾರೀಕಿಂದ 5 ದೇಶಗಳಿಗೆ ಮೋದಿ ಜೂಟ್. ಓಕೆ, ನೋಡಿ ಅದೇ ಹೇಳ್ತಾರಲ್ಲ, ಮಾಟ್ಲ ಆಡಕ್ಕೆ ಇನ್ನೊಂದೇನೋ ಕೀಳಕ್ಕೆ ಅಂತೆ, ಅಂದ್ರೆ ಮಾತು ಆಡಕ್ಕೆ ಬೇರೆ ಏನೋ ಕೀಳಕ್ಕೆ ಅಂತೆ. ಈ ದೇಶದ ಪ್ರಧಾನಿ ಪೆಟ್ರೋಲ್ ಬಳಸಬೇಡಿ ಅಂದ್ರೆ, ಈ ಕಡೆ ವಿಜಯ್ ಗೆದ್ದಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇರುವಂತ ವಿಜಯ್ ಎಲ್ಲಿವರೆಗೂ ಒಳ್ಳೆ ಕೆಲಸ ಮಾಡ್ತಿರೋ ಖಂಡಿತವಾಗಿ ನಾವೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಗೆದ್ದು ಒಳ್ಳೆ ಕೆಲಸ ಮಾಡಿ ಜನರಿಗೆ ಹತ್ರ ಆಗ್ತಾ ಇರುವಂತ ವಿಜಯ್ ಒಂದು ಕಡೆ ಆದ್ರೆ, ಈ ದೇಶವನ್ನ ಕಳೆದ 12 ವರ್ಷಗಳಿಂದ ಕೈಯಲ್ಲಿ ಇಟ್ಕೊಂಡು ಫಾರ್ಗೆಟ್ ಅಬೌಟ್ ಯೂಸೇಜ್ ಆಫ್ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಜಾಸ್ತಿ ಮಾಡಕ್ಕೋಸ್ಕರನೇ ಈ ಡೈಲಾಗ್ಗಳನ್ನ ಈ ದೇಶವನ್ನ ನಡೆಸ್ತಾ ಇರೋ ಮಾಫಿಯಾಗಳು ಈ ಮೋದಿ ಕೈಯಲ್ಲಿ ಹೇಳ್ಸಿದೆ. ಅದ್ರಲ್ಲಿ ಏನು ಡೌಟೇ ಇಲ್ಲ. ಡೆಫಿನೆಟ್ಲಿ ಪೆಟ್ರೋಲ್ ಒಂದು 50 ರೂಪಾಯಿ ಜಾಸ್ತಿ ಮಾಡ್ತಾರೆ, ಡೀಸೆಲ್ ಒಂದು 40 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅಡಿಗೆ ಮಾಡೋ ಗ್ಯಾಸನ್ನು ಅಷ್ಟೇ ಅವರು 400 ರೂಪಾಯಿ ಜಾಸ್ತಿ ಮಾಡ್ತಾರೆ. ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇವತ್ತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ CBI ತನಿಖೆ ಅಂತ ಲೆಕ್ಕ ಹಾಕೊಳ್ರಿ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತವೆ ಅಂತಂದ್ರೆ, ಒಂದು ಪ್ರಶ್ನೆ ಪತ್ರಿಕೆನ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲದಂತ ಈ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಈ ದೇಶವನ್ನ ಯಾವ ರೀತಿ ನಡೆಸಬಹುದು, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ? ವೇರ್ ಆರ್ ದೇ ಟೇಕಿಂಗ್ ದಿಸ್ ಕಂಟ್ರಿ? ವೇರ್ ಆರ್ ದೇ ಆರ್ ಟೇಕಿಂಗ್ ದ ಕಂಟ್ರಿ ಟು ಡಾಗ್ಸ್? ನಾಯಿಗಳಿಗೆ ಅದೇ ಡೆಫಿನೆಟ್ಲಿ ಹೇಳ್ತೀನಿ, ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಸುಮಾರು 34 ಲಕ್ಷ ಅಲ್ರಿ, ಯಾವನ್ ಹೇಳಿದ ಆ ಸ್ಟೇಟ್ ಗೌರ್ಮೆಂಟ್ಗಳು, ಸ್ಟೇಟ್ ಮಟ್ಟದ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ರು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಬೇಕು ಅಲ್ರಿ. ಅಲ್ಲ, ಕುಣಿಯಕ್ ಆಗ ಯೋಗ್ಯತೆನೇ ಇಲ್ಲ ಅಂದ್ಮೇಲೆ ನಾನು ಕುಣಿಲಾರ್ದವನ್ಗೆ ನೆಲ ಡಂಕು ಅಂದಂಗೆ ಇವ್ರುಗಳಿಗೆ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡದೆ ದೇಶದಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡೋ ಯೋಗ್ಯತೆ ಇಲ್ಲದಂತವ್ರು ಸರ್ಕಾರಗಳನ್ನ ಬೀಳ್ಸೋದು, ಚುನಾವಣೆಗಳಿಗೆ ಹೋಗೋದು, ತಿಂಗಳಾನ್ಗಟ್ಲೆ ಚುನಾವಣೆಗಳಲ್ಲಿ ಆ ಇರೋ ಬರೋ ಏಜೆನ್ಸಿಗಳನ್ನೆಲ್ಲ ಇಟ್ಕೊಂಡು ಬರೀ ನಮ್ಗೆ ಅಧಿಕಾರ ಕೊಡಿ ಆಮೇಲೆ ಈ ಚುನಾವಣೆಯಲ್ಲಿ ಗೆಲ್ಲೋದು, ಒಂದಷ್ಟು ಮೀಡಿಯಾಗಳ ಜೊತೆ ಫೋಕಸ್ ಮಾಡೋದು, ಬೆಲೆ ಏರ್ಸೋದು, ಪೆಟ್ರೋಲ್ ಯೂಸ್ ಮಾಡಬೇಡಿ, ಡೀಸೆಲ್ ಯೂಸ್ ಮಾಡಬೇಡಿ. ಕರೆಕ್ಟ್ ಗುರು, ಏನು ಮಣ್ಣು ತಿನ್ನೋಣ ಹಂಗಾರೆ ಹೇಳ್ಬಿಟ್ಟು ಈ ವ್ಯಕ್ತಿ ದಿಸ್ ಪರ್ಸನ್ ಹ್ಯಾಸ್ ಫ್ಲೈಟ್ ಟು ಸುಮಾರು 5 ಕಂಟ್ರಿಗಳಿಗೆ, 5 ದೇಶಗಳಿಗೆ. ಏನ್ರಿ ಅಲ್ರಿ, ನಮ್ ದೇಶದಲ್ಲಿ ಪೆಟ್ರೋಲ್ ಯೂಸ್ ಮಾಡಬೇಡ, ಡೀಸೆಲ್ ಯೂಸ್ ಮಾಡಬೇಡ ಅಂತೇಳಿ 5 ದೇಶ ಸುತ್ತಾಡಕ್ಕೆ. ನೋಡ್ರಿ, ರಿಲ್ಯಾಕ್ಸೇಷನ್. ದ ಮೋದಿ ಮೀನ್ಸ್ ರಿಲ್ಯಾಕ್ಸೇಷನ್. ಮೋದಿ ಅವರು ಒಂದು ರೀತಿಯ ರಿಲ್ಯಾಕ್ಸೇಷನ್ ಮನುಷ್ಯ. ದೇಶ ಹೆಂಗನ ಆಗ್ಲಿ, ಅಲ್ಲಿ ಪೆಟ್ರೋಲ್ ಇಲ್ದ್ರೆ ಇರ್ಲಿ, ಡೀಸೆಲ್ ಇಲ್ದ್ರೆ ಇರ್ಲಿ, ನೆಮ್ಮದಿ ಇಲ್ದ್ರೆ ಇರ್ಲಿ, ದುಡ್ಡಿಲ್ದ್ರೆ ಇರ್ಲಿ, ಬೆಲೆ ಏರಿಕೆ ಆಗಿ ನಿರುದ್ಯೋಗದಿಂದ ಹಾಳಾಗೋಗ್ಲಿ, ಅವ್ರೇನು ಒಟ್ಟಿನಲ್ಲಿ ಅವರೊಂದು ಸ್ಟ್ಯಾಂಡರ್ಡ್ ಅಲ್ಲಿ ಫ್ಲೈಟ್ ಎತ್ಕೊಂಡು ಅವ್ರು ಎಸ್ ಐ ಆಮ್ ಗೋಯಿಂಗ್ ಟು ಮೇ 15ಕ್ಕೆ ಈ ವ್ಯಕ್ತಿ 5 ದೇಶಗಳ ಟ್ರಿಪ್ ಹೋಗ್ತಾ ಇದಾರೆ ಅಂತ ಮಾಧ್ಯಮಗಳು ತಿಳಿಸೋದು ನಾನು ಹಾಕಿದ್ದೇನೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೋದಿ ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸಾರ್ವಜನಿಕರು, ನೀವು ಈ ದೇಶದ ಟ್ಯಾಕ್ಸ್ ಕಟ್ಟೋರು, ಈ ದೇಶದಲ್ಲಿ ವೋಟ್ ಹಾಕಿ 2 ಸರ್ಕಾರಗಳನ್ನು ರಚನೆ ಮಾಡುವಂತ ನೀವುಗಳು, ನಿಮಗೆ ನಿಮ್ಮ ತಾಕತ್ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಆ ಟಿವಿಕೆ ವಿಜಯ್ ನೋಡಿ, ಆ ವಿಜಯ್ ಒಳ್ಳೆ ಕೆಲಸ ಮಾಡ್ತಾರೆ ಖಂಡಿತ. ಒಂದು ಸಣ್ಣ ತಮಿಳ್ನಾಡನ್ನ ಎಲ್ಲೋ ಒಂದು ಕಡೆ ಅಲ್ಲಿರೋ ಸಮಸ್ಯೆಗಳನ್ನ ಐ ಥಿಂಕ್ ಬಗೆಹರಿಸಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ
ಕೆಲಸ ಮಾಡ್ತಾರೋ ವಿಜಯ್ ಒಂದು ಕಡೆ ಆದ್ರೆ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವು ಪ್ರಧಾನ ಮಂತ್ರಿ ಹಾಕೊಂಡು ಎಲ್ಲರಿಗೂ ಬರೀ ಇದನ್ನೇ ಹೇಳೋದು, ಬರೀ ಸಾಲವನ್ನ ಜಾಸ್ತಿ ಮಾಡಿ ಸಮಸ್ಯೆಗಳನ್ನ ಜಾಸ್ತಿ ಮಾಡಿ. ಅಲ್ರಿ, ಒಂದು ನೀಟ್ ಎಕ್ಸಾಮ್ ಪೇಪರ್ ನ ಲೀಕ್ ಆಗ್ತಿದ್ದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ದೇಶವನ್ನ ಇವ್ರು ಹೆಂಗ್ ಕಾಯ್ತಾರೆ? ಈ ಬಿಜೆಪಿಯವರು ಹೆಂಗ್ ಕಾಯ್ತಾರೆ? ಈ ದೇಶದ ಬಿಜೆಪಿ ಸರ್ಕಾರ ಏನ್ ಗ್ಯಾರಂಟಿ? ವಾಟ್ ಈಸ್ ದ ಗ್ಯಾರಂಟಿ? ಅಲ್ಲ, ಒಂದು ಪೇಪರ್ ಲೀಕ್ ಆಗ್ತಿದ್ದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ದವರು ದೇಶವನ್ನ ಹೆಂಗ್ ನಡೆಸ್ತಾ ಇದಾರೆ? ನಾವೆಲ್ಲ ಇವರನ್ನ ನಂಬಿ ಹೆಂಗಿದೀವಿ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಮುಂದೆ ಇಡುತ್ತಾ, ಖಂಡಿತವಾಗಿ ವಿ ನೀಡ್ ಎ ಚೇಂಜ್. ಅದು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಈ ಬೊಗಳೆ ಮಾಫಿಯಾಗಳನ್ನ, ರಾಜಕಾರಣಿ ಮಾಫಿಯಾಗಳನ್ನ ಸೋಲಿಸಬೇಕು, ಇವುಗಳನ್ನ ಮಟ್ಟ ಹಾಕಬೇಕು. ಮೊನ್ನೆ ಯಾರೋ ಒಬ್ರು ಹಿರಿಯ ಕವಿಯವರು ಅದು ಹಾಕಿದ್ರು, ಕೆಲವನ್ನ ಬಗ್ಗಿಸ್ಬೇಕಂತೆ, ಕೆಲವನ್ನ ಬುಡಿಸ್ ಸಮೇತ ಕಿತ್ತಾಕ್ಬೇಕಂತೆ. ಬಗ್ಗಿಸಂತದ್ದು ಬೇರೆ ವಿಚಾರ. ಯಾರು ಬದಲಾವಣೆ ಆಗ್ತಾರೆ ಅವ್ರನ್ನ ಬಗ್ಗಿಸೋದು ಒಳ್ಳೆಯದು. ಯಾರು ಬದಲಾವಣೆ ಆಗಲ್ಲ, ಈ ದೇಶವನ್ನ, ಈ ದೇಶದ ಜನರನ್ನ, ಈ ದೇಶದ ಆರ್ಥಿಕತೆಯನ್ನ, ಈ ದೇಶದ ಬಲವನ್ನ, ಈ ದೇಶದ ಜನರ ಒಗ್ಗಟ್ಟನ್ನ ಯಾರು ಹೊಡಿತಾರೆ ಅವರನ್ನ ಬುಡಿಸ್ ಸಮೇತ ಕಿತ್ತಾಕಬೇಕು. ಖಂಡಿತವಾಗಿ ಐ ಥಿಂಕ್ ದೇವನವರು, ಮಹಾದೇವ ಅವರು ಹಿರಿಯ ಸಾಹಿತಿಗಳು ಈ ಒಂದು ಪದಗಳನ್ನ ಬರೆದಿದ್ರು. ಖಂಡಿತವಾಗಿ ಇವತ್ತಿನ ಸಮಯದಲ್ಲಿ ಕೆಲವರನ್ನ ಬಗ್ಗಿಸಬೇಕಾಗಿದೆ. ಯಾರು ಬಗ್ತಾರೋ ಅವ್ರು ಬಗ್ಗಿಸಬೇಕಾಗಿದೆ, ಯಾರು ಬಗ್ಗಲ್ಲ ಅವ್ರನ್ನ ಬುಡಿಸ್ ಸಮೇತ ಕಿತ್ತಾಕಬೇಕಾಗಿದೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ 140 ಕೋಟಿ ಜನರ ಐ ಥಿಂಕ್ ಅವರ ಒಳಿತಿಗಾಗಿ, ರಾಜ್ಯದ 7 ಕೋಟಿ ಜನರ ಒಳಿತಿಗಾಗಿ ಅಲ್ಲಿ ನೋಡಿ, ಯಾರೋ ಒಬ್ಬ ಜನನಾಯಕನನ್ನ ಗೆಲ್ಲಿಸಿ ತಮಿಳುನಾಡಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ರೆ ಖುಷಿಯಿಂದ, ಆ ಹೃದಯದಿಂದ, ಎಸ್ ಚೆನ್ನಾಗಿರ್ಲಿ, ಇಂಥ ವ್ಯಕ್ತಿ ತಮಿಳುನಾಡಿಗೆ ಬೇಕಾಗಿದೆ, ಕರ್ನಾಟಕದಲ್ಲೂ ಬೇಕು, ಈ ದೇಶಕ್ಕೂ ಬೇಕು ಅಂತ ಆಸೆ ಪಡೋ ನಾವುಗಳಂತ ಇರ್ಲಿ, ಸಮಸ್ಯೆ ಇಲ್ಲ. ಮೋದಿ ಭಕ್ತರಿಗೆ ಆತನೇ ಬೇಕು, ಅದು ಅವ್ರ ಹಣೆ ಬರ, ಅವ್ರ ಕತೆ ನಾವು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಮೋದಿ ಭಕ್ತರಲ್ಲಿ ಜೀವನ ಮಾಡ್ತಾ ಇಲ್ಲ. ಈ ದೇಶದ ಸಾಲ 217 ಲಕ್ಷ ಕೋಟಿ ಮಾಡಿ ಡೀಸೆಲ್ ಕಡಿಮೆ ಬಳಸಿ, ಪೆಟ್ರೋಲ್ ಕಡಿಮೆ ಬಳಸಿ, ಎಣ್ಣೆ ತಿನ್ಬೇಡಿ, ಇನ್ನೇನ್ ಮಣ್ಣು ತಿನ್ನೋ ಅಂತೇಳಿ ಮೇ 15ಕ್ಕೆ ಮೋದಿ ಅವರು ಒಂದು 5 ದೇಶನ ಸುತ್ತಾಡಕ್ಕೆ, ಈ ಜಸ್ಟ್ ವಾಂಟೆಡ್ ಟು ರಿಲ್ಯಾಕ್ಸ್ ಮ್ಯಾನ್. ಆ ವ್ಯಕ್ತಿಗೆ ಫುಲ್, ಯಾಕಂದ್ರೆ ಇದೆಲ್ಲ ಚುನಾವಣೆ ಎಲ್ಲ ಮಾಡಿ ಫುಲ್ ಟೆನ್ಷನ್ ಆಗಿರುತ್ತೆ. ಈ ಜಸ್ಟ್ ವಾಂಟೆಡ್ ಟು ರಿಲ್ಯಾಕ್ಸ್. ಈಸ್ ಫ್ಲೈಯಿಂಗ್ ಟು 5 ಕಂಟ್ರೀಸ್. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ದೇಶದ ಪ್ರಧಾನ ಮಂತ್ರಿ ನಿಮಗೆಲ್ಲ ಒಂದಷ್ಟು ಹೇಳ್ಬಿಟ್ಟು ಹೋಗ್ತಾ ಇದಾರೆ, ಯಾವುದನ್ನು ಪಾಲಿಸದಂತ, ಏನು ಪಾಲಿಸಲ್ಲ ಆ ವ್ಯಕ್ತಿ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜವಾಬ್ದಾರಿ ಇಲ್ಲ, ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ. ಇಂಥ ವ್ಯಕ್ತಿನ ಕಳೆದ 12 ವರ್ಷಗಳಿಂದ ಈ ದೇಶವನ್ನ ಆಡಳಿತ ಮಾಡಲಿಕ್ಕೆ 21 ರಾಜ್ಯಗಳಲ್ಲಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಇದೆ. ಏನ್ ಕಿಸದ್ ಗುಡ್ಡೆ ಹಾಕವ್ರೆ, ಏನ್ ಸಾಧನೆ ಮಾಡೋರೆ ಖಂಡಿತ ಗೊತ್ತಿಲ್ಲ. ಅಲ್ಲ, ಆ ಮಕ್ಕಳು ಓದ ಪೇಪರ್ಗಳನ್ನ ಲೀಕ್ ಆಗ್ತದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲಂತ ಕೇಂದ್ರ ಸರ್ಕಾರ ಈ ದೇಶವನ್ನ ಕಳೆದ 12 ವರ್ಷಗಳಿಂದ ನಡೆಸ್ತಾ ಇದೆ. ಕಾಗೆ ಹಾರಿಸ್ಕೊಂಡು, ಭಾಷಣ ಮಾಡಿಕೊಂಡು, ಸಾಲನ ಏರಿಸ್ಕೊಂಡು ಈ ದೇಶವನ್ನ ಅಧೋಗತಿಗೆ ತಂದಂತ ಪರಿಸ್ಥಿತಿ ನಿಜವಾಗ್ಲೂ ಈ ಒಂದು ಕೇಂದ್ರ ಮೋದಿ ಸರ್ಕಾರಕ್ಕೆ ಕೊಡಬೇಕು. ಐ ಡೋಂಟ್ ನೋ, ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನ ಯಾವ ಜವಾಬ್ದಾರಿಯಿಂದ ಇಂಥ ಸರ್ಕಾರಗಳಿಗೆ ಓಟ್ ಹಾಕ್ತೀರ? ಅಲ್ರಿ, ನಿಮ್ ಮಕ್ಕಳು ಬರೆಯೋ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ ಎಂತ ಮಾಫಿಯಾಗಳು ಈ ದೇಶವನ್ನ ನಡೆಸ್ತಾ ಇದ್ದಾರೆ, ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ದಟ್ ಹ್ಯಾಸ್ ಟು ಬಿ ಕ್ವಶನ್ ಫಾರ್ ಯೋರ್ ಸೆಲ್ಫ್. ನೀವು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಬೇಕು, ಬೇರೆ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಇಟ್ ಇಸ್ ಅ ಡಿಸಾಸ್ಟರ್. ವಿ ಆರ್ ಗೋಯಿಂಗ್ ಥ್ರೂ ಎ ಡಿಸಾಸ್ಟರ್. ಒಂದು ಸರ್ವನಾಶದ, ನಮ್ಗೆ ಗೊತ್ತಿದೆ ಇವ್ರುಗಳ ಹತ್ರ ಅಧಿಕಾರ ಇದ್ರೆ, ಈ ಭ್ರಷ್ಟರ ಹತ್ರ, ಮಾಫಿಯಾಗಳ ಹತ್ರ ಕೊನೆಗೊಂದ್ ದಿವಸ ಸರ್ವನಾಶ ಆಗತ್ತೆ ಅಂತ ನಮಗೆ ಗೊತ್ತಿದೆ, ಇದೆಲ್ಲ ಆಗತ್ತೆ ಅಂತ. ಆದ್ರೂ ವಿಧಿ ಇಲ್ಲದೆ ಇವರ ಆಡಳಿತದಲ್ಲಿ ನಾವೆಲ್ಲ ಇರ್ಬೇಕಾಗಿದೆ. ದಿಸ್ ಇಸ್ ವಾಟ್, ಅಂಡ್ ಚೇಂಜ್ ಇಸ್ ಇನ್ಎವಿಟಬಲ್. ಬದಲಾವಣೆ ಜಗದ ನಿಯಮ, ಹಾಗೆ ಆಗುತ್ತೆ, ಖಂಡಿತ ಆಗತ್ತೆ. ಅಲ್ಲಿವರೆಗೂ ಇದನ್ನೆಲ್ಲ ನಾವೆಲ್ಲ ಸಹಿಸ್ಕೊಳ್ಬೇಕು. ಬಟ್ ಆದ್ರೆ ಒಳ್ಳೇದ್ ಮಾಡೋರನ್ನ ಅಪ್ರಿಶಿಯೇಟ್ ಮಾಡಬೇಕಾಗತ್ತೆ. ಬೊಗಳೆ ಬಿಟ್ಟು ಈ ದೇಶದ ಬರೀ ಅಧಿಕಾರಕ್ಕೋಸ್ಕರ ಬದುಕಿರೋ ಪಾರ್ಟಿ ಅಂತ ಇದ್ರೆ, ಆದ್ರೆ ಏನು ವಿರೋಧ ಪಕ್ಷ ಕಾಂಗ್ರೆಸ್ ಏನು ಒಳ್ಳೇದಂತ ನಾನು ಹೇಳಲ್ಲ. ಅವ್ರಿಗೇನಿಲ್ಲ, ಅವ್ರಿಗೆ ಅಧಿಕಾರ ಸಿಕ್ಕರೆ ಅವರೊಂದಷ್ಟು ಭ್ರಷ್ಟಾಚಾರ ಮಾಡಿ ಮಕ್ಕಳು ಮೊಮ್ಮಕ್ಕಳಿಗೆ ಟಿಕೆಟ್ ಕೊಟ್ಕೊಂಡು ಅವ್ರು ಮಜಾ ಮಾಡ್ತಾ ಇರ್ತಾರೆ. ಈ ದೇಶವನ್ನ ದಿಕ್ಕು ತಪ್ಪಿಸ್ತಾ ಇರೋಂತ ನಿಜವಾಗ್ಲೂ ಕಳೆದ 13 ವರ್ಷದಲ್ಲಿ ಈ ದೇಶ ಕೆಳಕ್ಕೆ ಬಿದ್ದ, ಆರ್ಥಿಕವಾಗಿ ಡಿಸಾಸ್ಟರ್. ಇಟ್ ಈಸ್ ಲಿಟ್ರಲಿ ಗೋಯಿಂಗ್ ಥ್ರೂ ಎ ಡಿಸಾಸ್ಟರ್. ಹಾಕೊಳ್ಳಿ,
ಇವತ್ತು ನೀಟ್ ಆಗುತ್ತೆ, ಇನ್ ಎಲ್ಲಾವುದು ಅಷ್ಟೇ ಒಳಗೊಳಗಡೆನೆ ಮಾರ್ಕೊಂಡು ಆ ಮಕ್ಕಳಿಗೆ ಎಕ್ಸಾಮ್ ಪೇಪರ್ನು ಬಿಟ್ಟಿಲ್ಲ, ಅದನ್ನು ಕೂಡ ಮಾಫಿಯಾಗಳು ಲೀಕ್ ಮಾಡಿ ಅದನ್ನ ಮಾರಾಟ ಮಾಡಿಕೊಂಡು ಇವತ್ತು ನಿಮ್ಮ ಮಕ್ಕಳ ಭವಿಷ್ಯ ಜೊತೆನೂ ಸಹ ಆಟ ಆಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ. ಜೈ ಮೋದಿ ಅನ್ಕೊಂಡು ಓಟ್ ಹಾಕಿದ್ರೆ ಅನುಭವಿಸಿ. ಜೈ ಮೋದಿ ಅಂದಾಗ ಪೇಪರ್ ಲೀಕ್ ಆದಾಗ ಅದಕ್ಕೂ ಕೂಡ ಜೈ ಮೋದಿನೇ ಹೇಳಬೇಕಾಗತ್ತೆ, ಬೇರೆ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಐ ಥಿಂಕ್ ಥ್ಯಾಂಕ್ಸ್ ಅ ಲಾಟ್. ಅಂಡ್ ಬದಲಾವಣೆ ಜಗದ ನಿಯಮ ಆಗ್ಬೇಕು. ಇದು ಕರ್ನಾಟಕದಲ್ಲೂ ಸಹ ವಿ ಆರ್ ವರ್ಕಿಂಗ್ ಟು ಬ್ರಿಂಗ್ ಇನ್ ಎ ಚೇಂಜ್. ಒಂದು ಬದಲಾವಣೆ ರಾಜಕೀಯ ತರಲಿಕ್ಕೆ ಕರ್ನಾಟಕದಲ್ಲಿ ನಾವು ಸಹ ವರ್ಕ್ ಮಾಡ್ತಾ ಇದ್ದೀವಿ, ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ಡೆಫಿನೆಟ್ಲಿ ತಮಿಳುನಾಡಲ್ಲಿ ಬಂದಿರುವಂತ ಹೊಸ ಸರ್ಕಾರ ಒಂದಷ್ಟು ಒಳ್ಳೆ ಐ ಥಿಂಕ್ ನಿರ್ಧಾರಗಳನ್ನ ತಗೊಳ್ತಾ ಇದೆ. ಖಂಡಿತವಾಗಿ ಒಂದು ಆಶಾಭಾವನೆ. ಆ ವ್ಯಕ್ತಿಗೂ ಅಷ್ಟೇ, ವಿಜಯ್ಗೆ Z+ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಅಂತ ನಾನೆಲ್ಲೋ ಓದ್ದೆ. ಡೆಫಿನೆಟ್ಲಿ ನಾನು ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ, ಬಟ್ ಆಸ್ ಇಟ್ ಈಸ್ ಅಡ್ವೈಸ್ಡ್ ಇವರು Z+ ಸೆಕ್ಯೂರಿಟಿ ಏನಾದ್ರು ವಿಜಯ್ ಕೊಟ್ಟಿದ್ರೆ ಖಂಡಿತವಾಗಿ ಇಟ್ ಈಸ್ ಫಾರ್ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್. ಆ ವ್ಯಕ್ತಿ ಎಲ್ಲಿ ಹೋಗ್ತಾನೆ, ಏನ್ ಬರ್ತಾನೆ, ಏನು ಮಾಡ್ತಾನೆ. ಯಾಕಂದ್ರೆ ಇನ್ನೊಂದು ಸರ್ಕಾರ ಪುಕ್ಸಟ್ಟೆ Z+ ಸೆಕ್ಯೂರಿಟಿ ಕೊಡಕ್ ಹೋಗಲ್ಲ. ಅದು ವಿಜಯ್ಗೆ ಕೊಟ್ರೆ ಅವನನ್ನ ಅಬ್ಸರ್ವೇಷನ್ ಮಾಡಕ್ಕೆ ನಾನು ಬರ್ದಿದ್ದೆ. ಖಂಡಿತವಾಗಿ ಇಟ್ ಇಸ್ ನಾಟ್ ಅಡ್ವೈಸಬಲ್ ಟು ಟೇಕ್ Z ಸೆಕ್ಯೂರಿಟಿ. ಯಾಕಂದ್ರೆ ಸ್ಟೇಟ್ ಪೊಲೀಸ್ ಆರ್ ಕೇಪಬಲ್ ಆಫ್ ಎನ್ಹಾನ್ಸಿಂಗ್ ಈ ಸೆಕ್ಯೂರಿಟಿ ಅಂತ ಹೇಳುತ್ತಾ ಖಂಡಿತವಾಗಿ ವಿಜಯ್ ಅವರು ಆ ರೀತಿ ಏನಾದ್ರು ಕೇಂದ್ರ ಸರ್ಕಾರ Z+ ಸೆಕ್ಯೂರಿಟಿ ಕೊಟ್ರೆ ತಗೊಳ್ಬಾರ್ದು. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಇವರುಗಳು ಹೊಂದಾಣಿಕೆ ರಾಜಕೀಯ ಮಾಡೋಂಥವ್ರಲ್ಲ, ಇವರು ನಗುವಿನ ರಾಜಕೀಯ ಮಾಡೋಂತಾರಲ್ಲ, ಇವ್ರುಗಳಿಗೆಲ್ಲ ದ್ವೇಷದ ರಾಜಕಾರಣ ಮಾಡೋಂಥವ್ರು. ಅದಕ್ಕೋಸ್ಕರನೇ ಚುನಾವಣೆಗಳನ್ನ ನಡೆಸೋಂಥವ್ರು, ಈ ದೇಶವನ್ನ ಸಾಲ ಮಾಡಿ ಅಧೋಗತಿ ಮಾಡಿಟ್ಟಿರುವಂತವ್ರು. ಸೊ ಇಂಥವ್ರ ಜೊತೆ ನಾವಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಸರ್ಕಾರ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಸರ್ಕಾರವನ್ನ ಉಳಿಸ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಮೂಲಕ ಹೇಳ್ತಾ ಡೆಫಿನೆಟ್ಲಿ ಕರ್ನಾಟಕದಲ್ಲೂ ಒಂದು ಬದಲಾವಣೆ, ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಯಾವಾಗ, ಹೇಗೆ, ಏನು ಅಂತ ಅದು ಸಮಯ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಡೆಫಿನೆಟ್ಲಿ ನಾವು ಆ ಒಂದು ಬದಲಾವಣೆಗೆ ಮುಂಚೂಣಿಯಲ್ಲಿ ಇರ್ತೇವೆ, ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳುತ್ತಾ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಥ್ಯಾಂಕ್ ಯು ಕರ್ನಾಟಕ.